ವಾಲ್ಮೀಕಿ ಬ್ಯಾನರ್ ಜಟಾಪಟಿ, ಗಾಲಿ ರೆಡ್ಡಿ ವರ್ಸಸ್ ನಾರಾ ಭರತ್ ರೆಡ್ಡಿ. ಕಲ್ಲೇಟು, ಗುಂಡೇಟು, ಲಾಠಿ ಚಾರ್ಜ್. ಕೈ ಕಾರ್ಯಕರ್ತನಿಗೆ ಗುಂಡನ್ನ ಹಾರಿಸಿದ್ದು ಯಾರು? ನಾರಾ ಆರೋಪವೇನು? ಗಾಲಿ ಹೇಳೋದೇನು? ಬಳ್ಳಾರಿ ಈಗ ಹೇಗಿದೆ? ಯಾರ ಮೇಲೆ ಎಫ್ಐಆರ್? ಇದು ಬಳ್ಳಾರಿ ರಕ್ತ ರಾಜಕೀಯದ ಸುದ್ದಿ. ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ನಿವಾಸದ ಬಳಿಯಲ್ಲಿ ವಾಲ್ಮೀಕಿ ಬ್ಯಾನರ್ ಕಟ್ಟುವಂತ ವಿಷಯವಾಗಿ ಕಾಂಗ್ರೆಸ್ ಹಾಗೇನೆ ಬಿಜೆಪಿ ಕಾರ್ಯಕರ್ತರ ನಡುವೆ ಮೊದಲು ಗಲಾಟೆ ಶುರುವಾಗಿದೆ. ಆ ಗಲಾಟೆ ಈಗ ರಕ್ತ ರಾಜಕೀಯಕ್ಕೆ ಕನ್ವರ್ಟ್ ಆಗಿದೆ. ಬಳ್ಳಾರಿಯಲ್ಲಿ ನಾರಾ ರೆಡ್ಡಿ ವರ್ಸಸ್ ಗಾಲಿ ರೆಡ್ಡಿ ಫೈಟ್ ತಾರಕಕ್ಕೇರಿದೆ. ವಾಲ್ಮೀಕಿ ಬ್ಯಾನರ್ ವಿಷಯದಲ್ಲಿ ಗಲಾಟೆ ಆಗಿದೆ, ಕಲ್ಲು ತೂರಾಟ ಆಗಿದೆ, ಗುಂಡೇಟಿಗೆ ಕಾಂಗ್ರೆಸ್ನ ಕಾರ್ಯಕರ್ತನೊಬ್ಬ ಬಲಿಯಾಗಿದ್ದಾನೆ. ರಾಜಶೇಖರ್ ಮೃತಪಟ್ಟಿರುವಂತ ವ್ಯಕ್ತಿ. ಗುಂಡೇಟಿಗೆ ರಾಜಶೇಖರ್ ಸಾವನ್ನಪ್ಪಿದ್ದಾನೆ. ಆದರೆ ಯಾರು ಹಾರಿಸಿದಂತ ಗುಂಡು ಆತನಿಗೆ ತಗುಲಿ ಆತನ ಪ್ರಾಣ ಹೋಗಿದೆ ಅನ್ನೋದು ಇನ್ನೂ ಕೂಡ ಸಸ್ಪೆನ್ಸ್. ನಾಳೆ ಬಳ್ಳಾರಿಯಲ್ಲಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಹಮ್ಮಿಕೊಂಡಿತ್ತು. ಈ ನಿಟ್ಟಿನಲ್ಲಿ ಬೇಕಾದಂತ ತಯಾರಿಗಳನ್ನ ಮಾಡ್ತಾ ಬ್ಯಾನರ್ ಅನ್ನ ನಗರದಾದ್ಯಂತ ಕಟ್ತಾ ಇದ್ರು. ನಾರಾ ಭರತ್ ರೆಡ್ಡಿ ಬೆಂಬಲಿಗರು ಬ್ಯಾನರ್ಗಳನ್ನು ಕಟ್ತಾ ಇದ್ರು. ರೆಡ್ಡಿ ಮನೆ ಹತ್ರ ಬ್ಯಾನರ್ ಕಟ್ಟುವಾಗ ಅದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಗಾಲಿ ರೆಡ್ಡಿ, ನಾರಾ ರೆಡ್ಡಿ ಬೆಂಬಲಿಗರ ನಡುವೆ ಈ ಬ್ಯಾನರ್ ವಿಷಯವಾಗಿಯೇ ವಾಕ್ಸಮರ ತಾರಕಕ್ಕೇರಿದೆ. ಶಾಸಕ ಭರತ್ ರೆಡ್ಡಿ ಆಪ್ತನಿಂದ ಗಾಳಿಯಲ್ಲಿ ಗುಂಡು ಹಾರಿಸಲಾಗಿದೆ. ಈ ಸಂದರ್ಭದಲ್ಲಿ ಕಲ್ಲೇಟಾಗಿದೆ. ಗಾಳಿಯಲ್ಲಿ ಗುಂಡನ್ನ ಹಾರಿಸಿದ್ದಾರೆ. ಲಾಠಿ ಚಾರ್ಜ್ ಕೂಡ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಕೈ ಕಾರ್ಯಕರ್ತ ಸಾವನ್ನಪ್ಪಿದ್ದಾನೆ. ಬಳ್ಳಾರಿ ನಗರದಲ್ಲಿ ಪರಿಸ್ಥಿತಿ ಉದ್ವಿಗ್ನತೆಯನ್ನ ಪಡ್ಕೊಳ್ತಾ ಇದ್ದಂತೆ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಇನ್ನು ಕಾಂಗ್ರೆಸ್ ಅವರು ಬಿಜೆಪಿಯವರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರೆಡ್ಡಿ, ರಾಮುಲು ಸೇರಿದಂತೆ 11 ಮಂದಿ ಹೆಸರನ್ನ ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ಕಂಪ್ಲೇಂಟ್ ಆಧಾರದ ಮೇಲೆ ಈಗ ಎಫ್ಐಆರ್ ಕೂಡ ಆಗಿದೆ. ಇನ್ನು ಗಲಾಟೆ ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಸ್ಥಳಕ್ಕೆ ಆಗಮಿಸಿದಂತ ರೆಡ್ಡಿ ಮತ್ತು ರಾಮುಲು ನನ್ನ ಕೊಲೆಗೆ ಯತ್ನ ಆಗಿದೆ ಅಂತ ಹೇಳಿ ಇಲ್ಲಿ ಗಾಲಿ ಆರೋಪವನ್ನ ಮಾಡಿದ್ದಾರೆ. ನಾರಾ ಭರತ್ ರೆಡ್ಡಿ ಕೂಡ ಸ್ಥಳದಲ್ಲೇ ಪ್ರೊಟೆಸ್ಟ್ ಮಾಡಿದ್ರು. ರೆಡ್ಡಿ ವಿರುದ್ಧ ಕೊಲೆ ಕೇಸ್ ದಾಖಲಾಗಬೇಕು ಅಂತ ಹೇಳಿ ಪಟ್ಟು ಹಿಡಿದು ತಡರಾತ್ರಿ ತನಕನೂ ಪ್ರತಿಭಟನೆ ಮಾಡಿದ್ರು. ನಾರಾ ಭರತ್ ರೆಡ್ಡಿಯನ್ನ ಮನವೊಲಿಸಿ ಕಳಿಸಿದ್ದಾರೆ ಪೊಲೀಸರು. ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರಿಂದ ಸತೀಶ್ ರೆಡ್ಡಿ ಮೇಲೆ ಹಲ್ಲೆಯಾಗಿದೆ ಅಂತ ಹೇಳಿ ಆರೋಪ ಆಗಿದೆ. ಸತೀಶ್ ರೆಡ್ಡಿಯನ್ನ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಇದೇ ವಿಷಯವಾಗಿ ಈಗ ಪರಿಸ್ಥಿತಿ ಹೆಂಗಿದೆ, ಪೊಲೀಸರು ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ, ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಬಸವರಾಜು ಅಲರ್ಟ್ ಆಗಿ. ಬಸವರಾಜು, ಈಗ ನಿನ್ನೆ ರಾತ್ರಿ ಉದ್ವಿಗ್ನ ಪರಿಸ್ಥಿತಿ ಬಳ್ಳಾರಿಯಲ್ಲಿ ನಿರ್ಮಾಣವಾಗಿತ್ತು. ಸದ್ಯಕ್ಕೆ ಸ್ಥಳದಲ್ಲಿ ಯಾವ ತರ ಪರಿಸ್ಥಿತಿ ಇದೆ? 11 ಜನರ ಮೇಲೆ ಎಫ್ಐಆರ್ ಆಗಿರೋದ್ರಿಂದ ಪೊಲೀಸರು ಮುಂದಿನ ಕ್ರಮವನ್ನ ಯಾವ ರೀತಿ ಕೈಗೊಳ್ತಾರೆ ಅನ್ನೋಂಥ ಕುತೂಹಲ ಅಂತೂ ಅಫ್ಕೋರ್ಸ್ ಇದ್ದೇ ಇದೆ. ಇನ್ನೊಂದು ಕಡೆ ನನ್ನನ್ನ ಹತ್ಯೆ ಮಾಡೋದಕ್ಕೆ ಸಂಚು ರೂಪಿಸಿದ್ರು, ನಾನು ಬರೋದನ್ನೇ ಕಾಯ್ತಾ ಇದ್ರು ಅಂತ ಹೇಳಿ ಜನಾರ್ದನ್ ರೆಡ್ಡಿ ಅವರು ಕೂಡ ಆರೋಪಗಳನ್ನ ಮಾಡಿದ್ರು. ಈ ಬಗ್ಗೆ ನಮ್ಮ ರಿಪೋರ್ಟರಿಂದ ಆಮೇಲೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಗುಂಡೇಟಿಗೆ ಕಾಂಗ್ರೆಸ್ ಕಾರ್ಯಕರ್ತ ಹೆಂಗ್ ಬಲಿಯಾದ ಅನ್ನೋದು ಈಗಿರುವಂತಹ ಸಸ್ಪೆನ್ಸ್. ಕಾರಣ ಇಲ್ಲಿ ಯಾರು ಫೈರಿಂಗ್ ಮಾಡಿದ್ದು ಆತನಿಗೆ ತಗುಲಿದೆ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಸತೀಶ್ ರೆಡ್ಡಿ ಗನ್ಮ್ಯಾನ್ ಕೂಡ ಫೈರ್ ಮಾಡಿದ್ದಾರೆ. ಗುಂಡಿನ ಸದ್ದಂತೂ ಕೇಳ ಬಂದಿದೆ. ಪೊಲೀಸರು ಕೂಡ ಗಾಳಿಯಲ್ಲಿ ಗುಂಡು ಹಾರಿಸಿದ್ರು, ಕಾರಣ ಪರಿಸ್ಥಿತಿಯನ್ನ ಕಂಟ್ರೋಲಿಗೆ ತರೋದಕ್ಕೆ. ಬಟ್ ಇಲ್ಲಿ ಯಾರ ಗುಂಡೇಟ್ನಿಂದ ರಾಜಶೇಖರ್ ಅನ್ನೋ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಅನ್ನೋ ವಿಷಯವಾಗಿನೇ ಈಗ ರಾಜಕೀಯ ಜಟಾಪಟಿ ಅನ್ನೋದು ತಾರಕಕ್ಕೇರಿದೆ. ಇನ್ನು ಕಾಂಗ್ರೆಸ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಬೆನ್ನಲ್ಲೇ ಈಗ ಗಾಲಿ ಜನಾರ್ದನ್ ರೆಡ್ಡಿ ಕೂಡ ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಎಲ್ಲ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ ಅಂತ ಮಾಹಿತಿ ಇದೆ. ಆ ನಿಟ್ಟಿನಲ್ಲಿ ಕೂಡ ಈಗ ಆತನ ಮರಣೋತ್ತರ ಪರೀಕ್ಷೆ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ನಾವು ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯ ಶವಗಾರದ ಮುಂದಿದ್ದೇವೆ. ಈ ಶವಗಾರದ ಮುಂದೆ ಈಗಾಗಲೇ ಒಂದು ಮರಣೋತ್ತರ ಪರೀಕ್ಷೆ ಕೂಡ ನಡೀತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಅವರ ಕುಟುಂಬ ಕೂಡ ಇಡೀ ಕಣ್ಣೀರು ಆಗ್ತಕ್ಕಂಥದ್ದು. ಯಾಕೆಂತಂದ್ರೆ ಈ ರೀತಿಯಾದ ಘಟನೆ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಗೊತ್ತಾದ ತಕ್ಷಣ ಅವರು ಬಂದಿರತಕ್ಕಂಥದ್ದು ಕೂಡ ಅವರ ಸಹೋದರಿ ಕೂಡ ಈಗ ಮಾತಾಡ್ತಿರ್ತಕ್ಕಂಥದ್ದು ಕೂಡ ನೋಡ್ಬೋದು ನಾವೀಗ. ನಮ್ಮ ತಮ್ಮನ ಇವಾಗ ತಾಂಡ್ ಬಂದು ಕೊಡ್ತಾರೇನು ಸರ್ ಅವರು? ಅವ್ರಿಗೆ ಶಿಕ್ಷೆ ಬೀಳ್ಬೇಕು ಸರ್. ಯಾರು ಮಾಡಿರೋ ದಾಳಿ ಅವ್ರಿಗೆ ಶಿಕ್ಷೆ ಬೀಳಲೇಬೇಕು. ನಾವು ಬಿಡೋದಿಲ್ಲ ಸರ್. ಇವಾಗ ನಮ್ಮ ತಮ್ಮನಂತೂ ತರೋದಿಲ್ಲ. ಅವರು ಶಿಕ್ಷೆ ಅಂತೂ ಬೀಳಲೇಬೇಕು. ಯಾರು ಮಾಡಿದಾಗ್ಲಿ ಯಾರಾದಾಗ್ಲಿ ನಮಗೆ ಶಿಕ್ಷೆ ಬೀಳಲೇಬೇಕು. ಇವಾಗ ಒಂದು 3-4 ವರ್ಷದಿಂದ ಅದಾರ ಸರ್. ನಮ್ಮ ತಂದೆ ತೀರ್ಕೊಂಡ್ರಿ ಸರ್. ಅವಾಗೆ
ಅವರು ಪಕ್ಷದಲ್ಲಿ ಸರ್ ಯಾರು ಬಿಜೆಪಿ ಇದ್ರು ಯಾವ ಕಾಂಗ್ರೆಸ್ ಇದ್ರು ಯಾರು ನಮಗೇನು ಸಹಾಯ ಮಾಡಿಲ್ಲ ಸರ್. ಸುಮ್ನೆ ನಮ್ ತಮ್ಮ ಸುಮ್ನೆ ಹೋಗ್ತಿದ್ದ ಸರ್ ಅಷ್ಟೇ. ಅವರಿಂದ ಏನ್ ಸಹಾಯ ಪಡೆದಿಲ್ಲ, ನಾವೇನ್ ಪಡೆದಿಲ್ಲ. ನಮ್ಮ ಅಪ್ಪನೂ ಸಹಾಯ ಪಡೆದಿಲ್ಲ, ನಮ್ಮ ತಮ್ಮನೂ ಸಹಾಯನ ಏನ್ ಪಡೆದಿಲ್ಲ ಸರ್. ಏನ್ ಕಾರಣ ಏನಿಲ್ಲ ಸರ್. ಸುಮ್ನೆ ಇವಾಗ ಯಾರು ಮಾಡಿದಾರ ಅವ್ರಿಗೆ ಸರ್. ಇವಾಗ ಯಾರು ಮಾಡ ಮಾಡಿ ಹಿಂಗ ಅಂತ ಹೇಳಾರ ಅಷ್ಟೇ. ನಾವ್ ಬಂದಿವಿ ಸರ್. ಈಗ ಆಗಬಾರ್ದಾಗಿ ಸರ್. ಏನ್ ಮಾಡ್ತೀವಿ ಸರ್, ಪ್ರಾಣನೇ ತೆಗೆದ್ಬಿಟ್ಟಾರ. ಅಲ್ಲ ಸರ್, ಇವಾಗ ನಮ್ ತಮ್ಮಂದು ಹೋಯ್ತು, ನಾಳೆ ಇನ್ನೊಬ್ರದಾದ್ರೂ ಆತತೆ. ಈ ತರ ಬುಲೆಟ್ ಯಾರು ಮಾಡಂದ್ರು ಸರ್ ಬಿಡೋದು. ಒಂದು ಪ್ರಾಣ ತೆಗೆದ್ಬಿಟ್ರು. ಇನ್ನ ಮದ್ವೆ ಆಗಿಲ್ಲ ಸರ್. ಮದ್ವೆ ಆಗೇ ಇಲ್ಲ ಸರ್. ಇಬ್ರು ತಮ್ಮರಿಗೆ ಮದ್ವೆ ಆಗಿಲ್ಲ. ನನಗೆ ಹಸ್ಬೆಂಡ್ ಇಲ್ಲ ಸರ್. ನಮ್ಮ ತಮ್ಮ ಇಬ್ಬರು ಇದ್ದಾರಂತ ಧೈರ್ಯದಾಗಿ ಬದುಕ್ತಿದ್ದೆ ಸರ್. ಅವ್ರಾಗ ನಮ್ಮ ತಮ್ಮನ ಕಳೆದು ಬಿಟ್ರು ಸರ್. ನಮಗೆ ದುಃಖ ಬರ್ತದೆ ಸರ್. ಸಾಕು ಸರ್. ಇನ್ನ ಏನ್ ಗೊತ್ತಿಲ್ಲ ಏನ್ ಗೊತ್ತಿಲ್ಲ. ಶರ್ಮಿತಾ, ಇದು ಅವರ ಕುಟುಂಬ ಸದಸ್ಯರು ಹೇಳ್ತಕ್ಕಂಥದ್ದು, ಅವರ ಸಹೋದರಿ, ಅವರ ತಾಯಿ ಕೂಡ ಹೇಳ್ತಕ್ಕಂಥದ್ದು. ಯಾಕೆಂತಂದ್ರೆ ಇಡೀ ಕುಟುಂಬದಲ್ಲಿ ನಾವು 4 ಜನ ಇದ್ದೀವಿ. ನಾವು ಅಂಗಡಿ ಇಟ್ಕೊಂಡು ನಮ್ಮ ಪಾಡಿಗೆ ನಾವು ಜೀವನ ಮಾಡ್ತಾ ಇದ್ದೀವಿ. ಆದರೆ ಈ ಘಟನೆಯಿಂದ ನಮಗೆ ಸಾಕಷ್ಟು ದುಃಖ ಆಗಿದೆ. ಯಾಕೆಂತಂದ್ರೆ ಈ ರೀತಿ ನಮ್ಮ ತಮ್ಮನಿಗೆ ಇನ್ನೂ ಕೂಡ ಮದುವೆ ಕೂಡ ಆಗಿರಲಿಲ್ಲ. ಇಬ್ಬರು ನನಗೆ ಸಹೋದರರು ಇರ್ತಕ್ಕಂಥದ್ದು, ಇಬ್ಬರಿಗೂ ಕೂಡ ನನಗೆ ಮದುವೆ ಆಗಿರಲಿಲ್ಲ. ಆದರೆ ಈ ಘಟನೆ ಏನಾಗಿದೆ, ಅದಕ್ಕೆ ಕಾರಣ ಯಾರಿದ್ದಾರೆ, ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋ ನಿಟ್ಟಲ್ಲಿ ಕೂಡ ಅವರ ಸಹೋದರಿ ಕೂಡ ಈಗ ಒತ್ತಾಯ ಮಾಡ್ತಾ ಇರ್ತಕ್ಕಂಥ. ಶರ್ಮಿತಾ, ಥ್ಯಾಂಕ್ ಯು ಬಸವರಾಜು ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.